ಶಿಶುವಾಗಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ದಿನಕ್ಕೆ ನೇಮಕವಾಗಿರುವ ಸತ್ಯವೇದ ಪಾರಾಯಣವು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 4ರಿಂದ 6ನೇ ವಚನವರೆಗೂ. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದ್ದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳಂತ ಆತ್ಮೀಯ ದೈವಜನರೇ, ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸುವಂತನಾಗಿದ್ದೇನೆ. ದೇವರು ತನ್ನ ಅತಿಶಯವಾದಂಥ ಕೃಪೆಯಿಂದ ಈ ಇಡೀ ವರ್ಷವೆಲ್ಲ ಕೂಡ ನಮ್ಮನ್ನು ಕಾಯ್ದು ನಡೆಸಿದ ವಿಧಾನಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ವರ್ಷದ ಕೊನೆಯ ಮಾಸದಲ್ಲಿ ನಾವಿದ್ದೇವೆ. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಜನನವನ್ನು ಸಾರಿ ತಿಳಿಸುವಂತ ಮಾಸ ಪ್ರಿಯರೇ. ಬನ್ನಿ ಪ್ರಿಯರೇ, ಕೇಳಿದಂಥ ವಾಕ್ಯವನ್ನ ಸ್ವಲ್ಪ ಧ್ಯಾನಿಸಿ ಪ್ರಾರ್ಥಿಸೋಣ ಪ್ರಿಯರೇ. ರಾಜನಾದಂಥ ಹೆರೋದ ದಿನದಲ್ಲಿ ಯೂದ ದೇಶದ ಬೆತ್ಲೆಹೇಮ್ನಲ್ಲಿ ಯೇಸು ಹುಟ್ಟಿದ ದಿನದಂದು ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದರು. ಹೆರೋದ ರಾಜನು ಯಾರು? ಬೆತ್ಲೆಹೇಮ್ ಎಂತ ಊರು? ಮೂಡಣ ದೇಶದ ಜೋಯಿಸರ ಸ್ಥಿತಿ ಏನು? ಈ ವಿಷಯದ ಕುರಿತಾಗಿ ಸ್ವಲ್ಪ ಹೊತ್ತು ಧ್ಯಾನಿಸೋಣ ಪ್ರಿಯರೇ. ರಾಜನಾದಂಥ ಹೆರೋದು ಏದೋಮ್ ವಂಶಕ್ಕೆ ಸೇರಿದವನು. ಏದೋಮ್ ವಂಶದವನೇ ಯೆಶಾಯನ ಸಂತತಿ. ಆದ ಕಾರಣ ಯೂದರಿಗೆ ಶತ್ರುವು, ಬಹು ಕ್ರೂರನು. ಈತನು ಯೆರೂಸಲೇಮ್ ದೇವಾಲಯವನ್ನು ತಿರುಗಿ ಕಟ್ಟಿಸಿದವನು. ಭಕ್ತಿಯಿಂದಲ್ಲ, ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುವುದಕ್ಕಾಗಿ ಕಟ್ಟಿಸಿದವನು. ಹೆರೋದು ಅನ್ನುವ ಪದದ ಅರ್ಥ ಗರ್ವ ಎಂದು. ಹೆಸರಿಗೆ ತಕ್ಕಂತೆ ವ್ಯಕ್ತಿಯ ಜೀವನ. ಇವನ ಆಳ್ವಿಕೆಯಲ್ಲಿ ಯೂದಾಯ ದೇಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು ಪ್ರಿಯರೇ. ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ, ಆಹಾರ ಶಾಲೆ. ಪೂರ್ವದಲ್ಲಿ ಇದರ ಹೆಸರು ಎಫ್ರಾತಾ ಎಂದು. ಯಾಕೋಬ ಹೆಂಡತಿ ರಾಹೇಳು ಮರಣವಾದ ನಂತರ ಅವಳ ಸಮಾಧಿ ಬೆತ್ಲೆಹೇಮ್ನಲ್ಲೇ ಮಾಡಿದ್ದು. ನಹೋಮಿ ಊರು ಕೂಡ ಬೆತ್ಲೆಹೇಮ್. ರೂತು ಗಂಡ ಬೋಯಾಜ್ ಊರು ಕೂಡ ಬೆತ್ಲೆಹೇಮ್. ಅಷ್ಟು ಮಾತ್ರವಲ್ಲದೆ ದಾವೀದು ದೊಡ್ಡ ರಾಜ, ಆತನ ಊರು ಕೂಡ ಬೆತ್ಲೆಹೇಮ್. ಈ ಬೆತ್ಲೆಹೇಮ್ನಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು. ಯೇಸು ಕ್ರಿಸ್ತನು ಹುಟ್ಟುವಂತ ಸಂದೇಶವನ್ನ ದೇವರು ಅನೇಕ ಪ್ರವಾದಿಗಳ ಮೂಲಕವಾಗಿ ಕೂಡ ಪ್ರಕಟಿಸಿದ್ದಾನೆ ಪ್ರಿಯರೇ. ಪ್ರವಾದಿಯಾದಂಥ ಮೀಕನು ಪ್ರವಾದಿಸಿದ್ದಾನೆ ಪ್ರಿಯರೇ.
ಯೇಸು ಕ್ರಿಸ್ತನ ಜನನ ಗರ್ವಿಷ್ಠರಿಗೆ, ದುಷ್ಟರಿಗೆ ಸಂಕಟವಾದರೆ ಆತನ ಬರುಣಿಗಾಗಿ ಕಾಯ್ತಿರುವಂಥ ವ್ಯಕ್ತಿಗಳಿಗೆ ಸಂತೋಷ, ಸಂಭ್ರಮ ಆಚರಣೆಯಾಗಿದೆ ಪ್ರಿಯರೇ. ಯೇಸು ಎಂದರೆ ಪಾಪದಿಂದ ಬಿಡಿಸುವಾತನು, ಕ್ರಿಸ್ತನು ಅಂದರೆ ರಕ್ಷಿಸುವಾತನು. ಅಷ್ಟು ಮಾತ್ರವಲ್ಲ, ಪಾಪದ ಅಂಧಕಾರದಲ್ಲಿ ಜೀವಿಸುತ್ತಿರುವಂಥ ಮನುಷ್ಯನನ್ನ ಪಾಪದ ಬಂಧನದಿಂದ ಬಿಡಿಸಲಿಕ್ಕಾಗಿಯೇ ಆತನು ತನ್ನನ್ನು ತಾನು ಬರೆದು ಮಾಡಿಕೊಂಡು ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದ ಪ್ರಿಯರೇ. ಪ್ರಿಯ ದೈವಜನರೇ, ಈ ಕ್ರಿಸ್ಮಸ್ ದಿನಗಳಲ್ಲಿ ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಸಂಪೂರ್ಣವಾಗಿ ಆತನನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುವುದಾದರೆ ಆತ ನಿನ್ನ ಜೀವಿತದಲ್ಲಿ ಇದ್ದುಕೊಂಡು ನಿನ್ನನ್ನು ಪರಿಪಾಲಿಸುವಾತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಇರುವ ಸ್ಥಳದಲ್ಲಿ ನೀನು ಕೂಡ ಇರಬೇಕೆಂಬುದಾಗಿ ಆತನು ಇಷ್ಟಪಡುವಾತನಾಗಿದ್ದಾನೆ. ಪ್ರಿಯ ದೈವಜನರೇ, ಯೇಸು ಕ್ರಿಸ್ತನನ್ನು ನೋಡಲಿಕ್ಕಾಗಿ ಮೂಡಣ ದೇಶದಿಂದ ಜೋಯಿಸರು, ಪಂಡಿತರು ಆತನು ನೋಡಲಿಕ್ಕಾಗಿ ಬಂದರು ಪ್ರಿಯರೇ. ಅವರು ಬರೆಗೈಲಿ ಬರೆದ ಹಾಗೆ ಅವರು ತಮ್ಮ ಬಹುಮಾನಗಳನ್ನು ತಂದರು ಎಂಬುದನ್ನು ನೋಡುತ್ತೇವೆ. ಅವರು ತಂದ ಬಹುಮಾನ ಅದು ಸಾಮಾನ್ಯವಾಗಿರಲಿಲ್ಲ. ಅದು ಚಿನ್ನ, ಧೂಪ ಮತ್ತು ರಕ್ತಬೋಳ. ಪ್ರಿಯರೇ, ಚಿನ್ನ ಅರಸನನ್ನು ಸೂಚಿಸುವಂಥದ ಬಹುಮಾನವಾಗಿದೆ. ಚಿನ್ನ ದೈವತ್ವವನ್ನು, ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ ಪ್ರಿಯರೇ. ಧೂಪ ಯಾಜಕರು ಆರಾಧನೆಯಲ್ಲಿ ಉಪಯೋಗಿಸುತ್ತಿರುವಂಥ ವಸ್ತು ಆಗಿದೆ ಪ್ರಿಯರೇ. ರಕ್ತಬೋಳ ಕ್ರಿಸ್ತನ ಮರಣವನ್ನು ಸೂಚಿಸುವಂಥದ್ದಾಗಿದೆ. ಈ ಮೂರು ಕಾರ್ಯಗಳು ಯೇಸು ಕ್ರಿಸ್ತನನ್ನು ಕೇಂದ್ರೀಕರಿಸುವಂಥದ್ದಾಗಿದೆ. ಹೆರೋದನು ಯೇಸುವನ್ನು ಕೊಲ್ಲಬೇಕಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವನ ಯಾವುದೇ ಸಂಚು ಕಾರ್ಯವಾಗಲಿಲ್ಲ. ಆದರೆ ಯೇಸು ಕ್ರಿಸ್ತನು ಬಂದಂಥ ಪ್ರತಿಯೊಂದು ಉದ್ದೇಶವು ಈ ಭೂಲೋಕದಲ್ಲಿ ಸಂಪೂರ್ಣವಾಗಿ ನೆರವೇರಿತು ಪ್ರಿಯರೇ. ಆತನ ಮರಣದ ಮೂಲಕವಾಗಿ ಪಾಪದ ಅಂಧಕಾರದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ವಿಮೋಚನೆ ಸಿಕ್ತು ಪ್ರಿಯರೇ. ಪ್ರಿಯ ದೈವಜನರೇ, ಆತನು ತಿರುಗಿ 2ನೇ ಸಾರಿ ಬರಲಿಕ್ಕಿದ್ದಾನೆ. ಪರಿಪೂರ್ಣತೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ 2ನೇ ಬರಣಕ್ಕಾಗಿ ಸಿದ್ಧರಾಗೋಣ ಪ್ರಿಯರೇ. ಬನ್ನಿ ಪ್ರಿಯರೇ, ಈ ಉದಯ ಕಾಲದಲ್ಲಿ ಕೇಳಿದಂಥ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಸರ್ವಶಕ್ತನಾದಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಉದಯ ಕಾಲದಲ್ಲಿ ನಾವು ನಿಮ್ಮ ಸಮ್ಮುಖವನ್ನು ಅನುಭವಿಸುವಂತೆ, ಸ್ತುತಿಸಿ ಮಹಿಮೆಪಡಿಸುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವ, ಈ ಒಂದು ವರ್ಷದ ಕೊನೆಯ ಮಾಸದಲ್ಲಿ ನಾವಿದ್ದೇವೆ. ದೇವ, ನಿನ್ನ ನಾಮದಲ್ಲಿ ಈ ಒಂದು ಮಾಸವೆಲ್ಲ ಕೂಡ ನಿನ್ನ ಕೃಪೆಯಲ್ಲಿ ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ. ಈ ದಿನ ಪ್ರತಿಯೊಬ್ಬ ಸುವಾರ್ತಿಕರನ್ನು, ಸಂಘ ಸಂಸ್ಥೆಗಳನ್ನು, ಪ್ರತಿಯೊಬ್ಬ ಮಿಷನರಿ ಸೇವೆಯನ್ನು, ಮೇನ್ಲೈನ್ ಚರ್ಚಸ್ಗಳನ್ನು ಬಲಪಡಿಸಿ ನಡೆಸಿಕೊಡ್ತಾನೆ. ಈ ಒಂದು ಕ್ರಿಸ್ಮಸ್ ದಿನಮಾನಗಳಲ್ಲಿ ನಿನ್ನ ಮಕ್ಕಳು ನಿನ್ನ ಸುವಾರ್ತೆಯ ಪ್ರೀತಿಯನ್ನು ಪ್ರಕಟಿಸುವಾಗ ಅನೇಕರು ನಿನ್ನನ್ನು ಅರಿತುಕೊಳ್ಳುವವರಾಗಲಿ ಸ್ವಾಮಿ. ಎಲ್ಲೇ ವಿರೋಧವಾದಂಥ ಶಕ್ತಿಗಳು ಕೆಲಸ ಮಾಡದ ಹಾಗೆ ದೇವ, ನಿನ್ನ ಪವಿತ್ರಾತ್ಮ, ನಿನ್ನ ಔಕತನ ದೇವರೇ, ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಳ್ಬೇಕಾಗಿ ನಾನು ಬೇಡಿಕೊಳ್ಳುವಂತನಾಗಿದ್ದೇನೆ. ಈ ದಿನ ದೇವ, ಎಲ್ಲೆಲ್ಲಿ ನಿನ್ನ ಮಕ್ಕಳು ನಿನ್ನ ಪ್ರೀತಿಯ ಸುವಾರ್ತೆಯನ್ನು ಪ್ರಕಟಿಸ್ತಾ ಇದ್ರು ಅಲ್ಲೆಲ್ಲ ನಿನ್ನ ನಾಮ ಪ್ರಕಟವಾಗಲಿ. ಪ್ರತಿಯೊಬ್ಬ ದೈವ ಜನರನ್ನು, ಅವರ ಕುಟುಂಬಗಳನ್ನು, ಸೇವಾ ಪರಿಚಯಗಳನ್ನು ಆಶೀರ್ವಾದ ಮಾಡು, ಬಲಪಡಿಸಿಕೊಡ್ತಾನೆ. ವಿಶ್ವವಾಣಿ ಸೇವೆಗಾಗಿ ದೇವ ಸಹಾಯ ಮಾಡುತ್ತಿರುವಂಥ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು. ಪ್ರತಿಯೊಂದು ಸಭೆಗಳನ್ನು ಆಶೀರ್ವದಿಸು ಕರ್ತಾನೆ. ಈ ದಿನ ಜನ್ಮದಿನ ಕಂಡಂಥ, ವಿವಾಹ ದಿನ ಕಂಡಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಕೂಡ ಆಶೀರ್ವದಿಸು, ಬಲಪಡಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ. ಮತ್ತು ಪ್ರತಿಯೊಬ್ಬರನ್ನು ಕೂಡ ದೇವನಿನ ಕೃಪೆಯಲ್ಲಿ ನಡೆಸು. ನೂತನ ವರ್ಷದಲ್ಲಿ ಕೂಡ ನೂತನ ಕೃಪೆಯಿಂದ, ನೂತನ ಪ್ರಣಾಳಿಕೆಯೊಂದಿಗೆ ನಡೆಸಿ ಮಹಿಮಂದು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿನ್ನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ಪರಲೋಕದ ತಂದೆಯೇ, ಆಮೆನ್. ಶಿಶುವಾಗಿ ಜನಿಸಿದ ಹರ್ಷಕರ ದಿನವೆಂದು ಯೇಸು ಕ್ರಿಸ್ತನು ಶಿಶುವಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.